ಮನೆಯಲ್ಲಿ ಈ ಬದಲಾವಣೆ ತನ್ನಿ, ದುಪ್ಪಟ್ಟು ಹಣ ಗಳಿಸಿ. ಮನುಷ್ಯನಿಗೆ ನೆಮ್ಮದಿಯ ಬದುಕು ಮುಖ್ಯವಾಗುತ್ತದೆ. ಎಷ್ಟೇ ಕೆಲಸದ ಒತ್ತಡಗಳಿದ್ದರೂ ಮನೆಗೆ ಬಂದ ಮೇಲೆ ನೆಮ್ಮದಿ ಕಾಣಬೇಕು ಎಂಬುದು ಎಲ್ಲರ ಇಚ್ಛೆಯೂ ಆಗಿರುತ್ತದೆ. ಆದರೆ ಕೆಲವೊಮ್ಮೆ ಮನೆಗೆ ಬಂದರೂ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ ನೆಮ್ಮದಿ ನೆಲೆಸಿಲ್ಲವಾದರೆ ಅದಕ್ಕೆ ವಾಸ್ತು ದೋಷವೇ ಕಾರಣ ಇರಬಹುದು. ಮನೆ ಎಂದ ಮೇಲೆ ವಾಸ್ತು ಬಹಳ ಮುಖ್ಯ. ಮನೆಗಳನ್ನು ಕಟ್ಟಿಸುವಾಗ ವಾಸ್ತು ನೋಡುವುದು ಸಹ ಬಹಳ ಮುಖ್ಯ. ದೇವರ ಕೋಣೆ, ಅಡುಗೆ ಮನೆ, ಬೆಡ್ರೂಮ್, ಬಾತ್ರೂಮ್ ಸೇರಿದಂತೆ ಎಲ್ಲವಕ್ಕೂ ನಿರ್ದಿಷ್ಟ ಜಾಗ ಎಂಬುದಿದೆ. ಆದರೆ ಕೆಲವರು ಹಣ ಜಾಗದ ಉಳಿತಾಯ ಎಂಬ ಹೆಸರಿನಲ್ಲಿ ವಾಸ್ತು ನೋಡುವುದಿಲ್ಲ. ಮುಂದೆ ಇದಕ್ಕೆ ಸಾಕಷ್ಟು ಬೆಲೆ ತರಬೇಕಾಗುತ್ತದೆ ಎಂಬುದು ಆಗ ತಿಳಿದಿರುವುದಿಲ್ಲ. ಹೀಗಾಗಿ ಆರ್ಥಿಕವಾಗಿ ಲಾಭ ತರುವಂತೆ ಮನೆಯಲ್ಲಿ ಏನು ಬದಲಾವಣೆ ಮಾಡಬೇಕು ಎಂಬುದನ್ನು ನೋಡೋಣ. 1. ಮನೆಯಿಂದ ಹೊರಹರಿಯುವ ನೀರು ಸಮರ್ಪಕ ದಿಕ್ಕಿನಲ್ಲಿ ಹೋಗಬೇಕು. ಹೀಗಾಗದಿದ್ದರೆ ಹಣದ ಹರಿವಿನಲ್ಲಿ ಸಮಸ್ಯೆಯಾಗುವುದಲ್ಲದೆ ಆರ್ಥಿಕ ಕೊರತೆಯಾಗುತ್ತದೆ. 2. ಮನೆಯಿಂದ ಹೊರ ಹೋಗುವ ನೀರು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಕಡೆ ಹರಿಯಬಾರದು. ಇದು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹೋಗಬೇಕು. ಹೀಗೆ ಹೋದರೆ ಶುಭ ಫಲ ಲಭ್ಯವಾಗುತ್ತದೆ. ಹೀಗಾದಲ್ಲಿ ಹಣದ ಕೊರತೆ ಉಂಟಾಗದು. 3. ಹಣ ಇಡುವ ಲಾಕರ್ ಅನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿಡಬೇಕು. ಇದರಿಂದ ಆರ್ಥಿಕ ಲಾಭವಾಗುತ್ತದೆ. ಜೊತೆಗೆ ಹಣವು ಕೈಯಲ್ಲಿ ನಿಲ್ಲುತ್ತದೆ. ಇನ್ನೊಂದು ಬಹುಮುಖ್ಯ ವಿಚಾರವೆಂದರೆ ದಕ್ಷಿಣ ದಿಕ್ಕಿನಲ್ಲಿ ಹಣವನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಹೀಗೆ ಇಡುವುದರಿಂದ ನಷ್ಟವಾಗುತ್ತದೆ. 4. ಮಲಗುವ ಕೋಣೆಯ ಮೂಲೆಯಲ್ಲಿ ಮೆಟಲ್ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನು ಇಡಬಾರದು. ಜೊತೆಗೆ ಬೆಡ್ರೂಮ್ನ ಮೂಲೆಯಲ್ಲಿ ಬಿರುಕು ಬಿಟ್ಟಿರಕೂಡದು. ಹೀಗಿದ್ದರೆ ಆರ್ಥಿಕ ನಷ್ಟ ತಲೆದೋರುತ್ತದೆ. 5. ಮನೆಯೊಳಗೆ ಗೋಡೌನ್ನಲ್ಲಿ ಒಡೆದ ಪಾತ್ರೆಗಳು ಇಟ್ಟುಕೊಳ್ಳಬಾರದು. ಮುರಿದ ಮಂಚ, ಬಳಸದ ಕಪಾಟಗಳು ಇರಬಾರದು. ಒಂದು ವೇಳೆ ಇದ್ದರೆ ಆರ್ಥಿಕ ತೊಂದರೆ, ಖರ್ಚುಗಳು ಹೆಚ್ಚುತ್ತವೆ. 6. ಮನೆ ನಲ್ಲಿಯಲ್ಲಿ ನೀರು ಸೋರಿಕೆಯನ್ನು ಮೊದಲು ತಡೆಯೊಡ್ಡಿ. ನೀರು ತೊಟ್ಟಿಕ್ಕುತ್ತಿದ್ದರೆ ವಾಸ್ತು ದೋಷವಾಗುತ್ತದೆ. ಇದರಿಂದ ಗಂಭೀರ ಪ್ರಮಾಣದ ನಷ್ಟವಾಗುತ್ತದೆ. 7. ಪಶ್ಚಿಮ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಎಂದಾದರೆ ಹಣವು ಕೈತುಂಬ ಬರುತ್ತದೆ. ಆದರೆ ಬಂದ ಹಣವು ಅಷ್ಟೇ ವೇಗವಾಗಿ ಖರ್ಚಾಗಿ ಬಿಡುತ್ತದೆ. 8. ಬಾಡಿ ಹೋಗಿರುವ ಹೂವುಗಳನ್ನು ಮನೆಯೊಳಗೆ ಇಟ್ಟುಕೊಳ್ಳಬಾರದು. ಶೋಕೇಸ್ಗೊಂದು, ಮನೆ ಸಿಂಗಾರಕ್ಕೊಂದು ತರುವ ಪ್ಲಾಸ್ಟಿಕ್ ವಸ್ತುಗಳಾದ ಹೂವು, ಗಿಡಗಳು ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುತ್ತದೆ. ಇದರ ಜೊತೆಗೆ ಮನೆಯ ಒಳಗೆ ಬಾಡಿದ ಹೂವುಗಳನ್ನು ಸಹ ಇಟ್ಟುಕೊಳ್ಳಬಾರದು. 9. ಏನೇ ಪ್ರಯತ್ನ ಮಾಡಿದರೂ ಮನೆಯಲ್ಲಿ ಹಣ ನಿಲ್ಲದಿದ್ದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಮತ್ತು ಕುಬೇರ ದೇವರ ಮೂರ್ತಿಯನ್ನು ಪೂಜಾ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಅವುಗಳನ್ನು ನಿಯಮಿತವಾಗಿ ಪೂಜಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. 10. ಸಾಮಾನ್ಯವಾಗಿ ಜನರು ರಾತ್ರಿಯ ಊಟದ ನಂತರ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಟ್ಟು ಬೆಳಿಗ್ಗೆ ಎದ್ದು ಸ್ವಚ್ಛಗೊಳಿಸುತ್ತಾರೆ. ವಾಸ್ತು ಪ್ರಕಾರ ಇದನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ರಾತ್ರಿ ತಿಂದು ಬಳಸಿದ ಪಾತ್ರೆಗಳನ್ನು ಹಾಗೆ ಇಡುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನಿಲ್ಲುವುದಿಲ್ಲ. ಹಾಗಾಗಿ ರಾತ್ರಿ ಬಳಸಿದ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆ ಸ್ವಚ್ಛಗೊಳಿಸಿ. 11. ಕೊಳಕು ಇರುವ ಮನೆಗಳಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿಕೊಳ್ಳಿ. ಮನೆಯ ಪೂರ್ವ, ಉತ್ತರ ದಿಕ್ಕಿನಲ್ಲಿ ಕಸವನ್ನು ಎಂದಿಗೂ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಈ ದಿಕ್ಕನ್ನು ದೇವಾಲಯದ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. 12. ಹಣದ ಸಂಬಂಧಿತ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಿದ್ದರೆ ದಕ್ಷಿಣಾವರ್ತಿ ಶಂಖವನ್ನು ಪೂಜಾ ಮನೆಯಲ್ಲಿ ಇರಿಸಿ. ನಿತ್ಯ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದಿರಿ.
ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಹಣದ ಸಮಸ್ಯೆಗಳು ದೂರವಾಗುತ್ತವೆ. 13. ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಮನೆಯಲ್ಲಿ ಒಣ ಹೂವುಗಳು ಅಥವಾ ಹೂಮಾಲೆಗಳನ್ನು ಇಡಬಾರದು. ಒಣಗಿದ ಅಥವಾ ಹಳೆಯ ಹೂವುಗಳನ್ನು ಪೂಜಾ ಮನೆಯಿಂದ ತಕ್ಷಣ ತೆಗೆದುಹಾಕಬೇಕು. ಮನೆಯಲ್ಲಿ ಹಳಸಿದ ಹೂವಿನ ಹಾರಗಳನ್ನು ಹಾಗೆಯೇ ಇಟ್ಟರೆ ತಾಯಿ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಬಡತನ ಆವರಿಸುತ್ತದೆ. 14. ವಾಸ್ತು ಪ್ರಕಾರ ವ್ಯಾಪಾರ ವೃದ್ಧಿ ಯಂತ್ರ, ಮಹಾಲಕ್ಷ್ಮಿ ಯಂತ್ರ, ಬೀಸಾ ಯಂತ್ರ ಮುಂತಾದ ಮಂಗಳಕರ ಯಂತ್ರಗಳನ್ನು ಕಪಾಟಿನಲ್ಲಿ ಇಡುವುದು ಮಂಗಳಕರ. ಇದರಿಂದಾಗಿ ಮನೆಯ ತಿಜೋರಿ ಎಂದಿಗೂ ಖಾಲಿಯಾಗುವುದಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.